ಸಮಗ್ರ ಕೃಷಿ ಪದ್ಧತಿ ಅಂಗವಾಗಿ ನಾನು ಕೆಲವು ಹಸುಗಳನ್ನು ಹಾಗೂ ಎಮ್ಮೆಗಳನ್ನು ಇಲ್ಲಿ ಸಾಕಿದ್ದೇನೆ. ಇಲ್ಲಿ ನನಗೆ ಇದರ ಎರಡು ಉದ್ದೇಶ ಇಟ್ಕೊಂಡು ನಾನು ಸಾಕಿದ್ದೀನಿ. ಹಾಲು ಬಂದಿದ್ದನ್ನು ಮಾರಿ ಲಾಭ ಮಾಡ್ಕೋಬೇಕು, ಆಮೇಲಿಂದ ಬಂದ ತ್ಯಾಜ್ಯ ವಸ್ತು ಅಥವಾ ಇದರದ್ದೆಲ್ಲದನ್ನು ತಗೊಂಡು ಒಳ್ಳೆಯ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ಕೊಂಬಿಟ್ಟು ನನ್ನ ತೋಟಕ್ಕೆ ಬಳಸ್ಕೋಬೇಕು ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಉತ್ತೇಜನ ಇದರಿಂದ ಸಿಕ್ಕಿದೆ ಅಂತಂದೇಳಿದರೆ, ಮೊದಲು ತಂದ ಕೆಲವೇ ಹಸುಗಳು ಅವುಗಳ ಮರಿ ಹಾಕಿಬಿಟ್ಟು ಇವಾಗ ಅವನ್ನೆಲ್ಲ ನಾನು ಹಳೆಯವನ್ನ ಮತ್ತು ಕೆಲವು ಗಂಡು ಮರಿಗಳನ್ನೆಲ್ಲ ಮಾರಿದ್ದು ಸಾಧಾರಣ ಈಗ ಇರ್ತಕ್ಕಂಥವೆಲ್ಲವೂ ಸಂಪೂರ್ಣ ಲಾಭದಲ್ಲೇ ಇದ್ದಾವೆ. ಮನೆಗೆ ಸಮೃದ್ಧವಾಗಿ ಹಾಲು ಸಿಗ್ತಾ ಇದೆ ನಮಗೆ. ಅದರ ಜೊತೆಗೆ ನಾವು ಮಾರಾಟನೂ ಮಾಡ್ತಾ ಇದ್ದೀವಿ. ಇವೆರಡರಿಂದ ನನಗೆ ತುಂಬ ಅನುಕೂಲವಾದ ಒಂದು ನಿರಂತರವಾದ ಆದಾಯ ನನಗೆ ಸಿಗ್ತಾ ಇದೆ. ಸರ್, ಒಂದು ಆಕಳು ಎಷ್ಟು ಲೀಟರ್ ಕೊಡ್ತೀವಿ ಸರ್ ಹಾಲು? ಈಗ ಸದ್ಯ ನನ್ನಲ್ಲಿರ್ತಕ್ಕಂಥ ತಳಿಗಳು ಒಂದು ದಿವಸಕ್ಕೆ 8 ರಿಂದ 10 ಲೀಟರ್ ಕೊಡ್ತಾ ಇದ್ದಾವೆ. ಮೊದಲು ನಾನು ತಂದಿದ್ದ ತಳಿಗಳು 18, 19, 20 ಲೀಟರ್ವರೆಗೆ ಹಾಲು ಕೊಡ್ತಾ ಇದ್ವು. ಅವನ್ನೆಲ್ಲ ನಾನು ಅವಾಗ ಸ್ವಲ್ಪ ಕಾರ್ಮಿಕರ ತೊಂದರೆಯಿಂದ ಕೆಲವನ್ನ ತೆಗೆದುಬಿಟ್ಟೆ. ಈಗ ಅವುಗಳ ಮರಿಗಳನ್ನೇ ನನ್ನ ಹತ್ರ ಇದ್ದಾವೆ. ಸದ್ಯದಲ್ಲಿ ಇವು ಕೂಡ ಉತ್ತಮವಾದ ಇಳುವರಿಯನ್ನೇ. ಸರ್, ಈಗ ತಾವು ಎಮ್ಮೆನೂ ಸಾಕಿದ್ರಿ, ಆಕಳನ್ನು ಸಾಕಿದ್ರಿ, ಯಾವುದು ಉತ್ತಮ ಅನಿಸ್ತದೆ? ಈಗ ಎಮ್ಮೆ ಹಾಲಿಗೆ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ, ಒಳ್ಳೆಯ ಜಾಸ್ತಿ ಕೊಟ್ಟು ಕೂಡ ತಗೊಳ್ತಾರೆ, ಗಟ್ಟಿ ಇರ್ತದೆ. ಹಾಗಾಗಿ ಎಮ್ಮೆ ಕೂಡ ನನಗೆ ಲಾಭದಾಯಕ ಅಂತ ಅನಿಸ್ತಾ ಇದೆ. ಜೊತೆಗೆ ಈ ತಳಿ ಎಮ್ಮೆ ಇದೆಯಲ್ಲ, ಇದು ಕ್ರಾಸ್ ಬ್ರೀಡ್ ಆಗಿ ಬಂದಿರಬೇಕು. ಸುಮಾರು ಒಂದು ದಿವಸಕ್ಕೆ 8 ರಿಂದ 10 ಲೀಟರ್ ಹಾಲು ಕೊಡ್ತಾ ಇದೆ. ಒಳ್ಳೆ ಒಂದು ದಿವಸಕ್ಕೆ ಒಂದು ಎಮ್ಮೆ. ತುಂಬಾ ಇದಕ್ಕೆ ಬೇಡಿಕೆ ಇದೆ. ಇನ್ನು ಇವು ಕೂಡ ಅಷ್ಟೇ ಕೊಡ್ತಾ ಇದ್ದಾವೆ, ಆದ್ರೆ ಹಾಲಿನ ಬೇಡಿಕೆ ಅದಕ್ಕಿಂತ ಇದು ಕಡಿಮೆ ಇರುತ್ತೆ. ಇದು ನಮ್ಮ ಈ ಜರ್ಸಿ ಮತ್ತೆ ಒಂದು HF ಇಲ್ಲಿಂದ ಹೆಂಗೆ ಇದಕ್ಕೆ ಮಾರಾಟ ಮಾಡ್ತೀರಿ ಹಾಲು? ಇಲ್ಲಿ ಒಬ್ರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಹಾಲನ್ನ. ಅವು ಉಳಿದಿದ್ದನ್ನೆಲ್ಲ ನಾವು ನಮ್ಮ ಮನೆಗೆ ಇಲ್ಲೇ ಮತ್ತೆ ನಮ್ಮ ದಾವಣಗೆರೆ ಮಕ್ಕಳು ಎಲ್ಲ ಇದ್ದಾರೆ ಬಳಸ್ತೀರಿ. ಈ KMF ಏನು ಹಾಕೋ ಅನುಕೂಲತೆ ಸಿಕ್ಕಿಲ್ಲ. ಹಾಕ್ಲಿಕ್ಕೆ ಬಹಳ ಬೇಗ ಎದ್ದು ಎಲ್ಲ ರೆಡಿ ಮಾಡಬೇಕು. ಆಗಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇರೋದ್ರಿಂದ ಇಲ್ಲೇ ಮನೆ ಬಾಗಿಲಿಗೆ ಬಂದು ಒಬ್ರು ತಗೊಂಡು ರೆಗ್ಯುಲರ್ ಸಾಯಂಕಾಲ ನಮಗೆ ಅನುಕೂಲ ಅಂತ ಅನ್ನಿಸ್ತಾ ಇದೆ.